ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಯಾವ ರೀತಿ ನಮ್ಮ ಒಂದು ಕೀಬೋರ್ಡ್ ವರ್ಕ್ ಆಗದೆ ಹೋದರೆ ಏನಾದರೂ ಟೆಕ್ನಿಕಲ್ ಇಶ್ಯೂ ಇರೋದ್ರಿಂದ ನಮ್ಮ ಒಂದು ಫೋನಲ್ಲಿ ನಮ್ಮ ಕೀಬೋರ್ಡ್ ಕೆಲವು ಬಾರಿ ವರ್ಕ್ ಆಗೋದಿಲ್ಲ. ಸ್ನೇಹಿತರೆ, ಸ್ವಲ್ಪ ಹಳೆಯ ಫೋನ್ ಇದ್ರೂ ಇರ್ಬೋದು ಅಥವಾ ಏನಾದರೂ ಬೇರೆ ಪ್ರಾಬ್ಲಮ್ನಿಂದ ನಮ್ಮ ಫೋನ್ ಅನ್ನೋದು ಹೆವಿ ಲೋಡ್ನಿಂದ ಇರಬಹುದು. ಕೆಲವು ಬಾರಿ ನಮ್ಮ ಒಂದು ಕೀಬೋರ್ಡ್ ಅನ್ನೋದು ವರ್ಕ್ ಆಗೋದಿಲ್ಲ, ಓಪನ್ ಕೂಡ ಆಗೋದಿಲ್ಲ, ಓಪನ್ ಆದರೆ ಸರಿಯಾಗಿ ಟೈಪ್ ಆಗೋದಿಲ್ಲ. ಅಂಥ ಸಮಸ್ಯೆ ಆದರೆ ಯಾವ ರೀತಿ ನಾವು ಅದನ್ನು ಸಾಲ್ವ್ ಮಾಡ್ಕೋಬೋದು ಅಂತ ನಾನು ಇವತ್ತು ಸಂಪೂರ್ಣವಾಗಿ ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಇಲ್ಲಿ ನನ್ನ ಫೋನಲ್ಲಿ ಇವತ್ತು ಒಂದು ಸಮಸ್ಯೆ ಬಂದಿದೆ. ಅದು ಕೀಬೋರ್ಡ್ ಅನ್ನೋದು ವರ್ಕ್ ಆಗ್ತಾ ಇಲ್ಲ. ಯಾವ ರೀತಿ ಅಂತ ಸಮಸ್ಯೆ ಕೂಡ ನಾನು ತೋರಿಸ್ತೀನಿ. ಅದನ್ನು ಯಾವ ರೀತಿ ಸಾಲ್ವ್ ಮಾಡಿದೆ ಅಂತಲೂ ಕೂಡ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಇಲ್ಲಿ ಮೊದಲು ಏನು ಮಾಡ್ಕೊಳ್ಳಿ, ಇಲ್ಲಿ ಒಂದು ವಾಟ್ಸಪ್ನ ನಾನು ಓಪನ್ ಮಾಡ್ತೀನಿ, ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಇಲ್ಲಿ ಯಾವುದೇ ರೀತಿಯಲ್ಲಿ ಈ ರೀತಿ ಬ್ಲ್ಯಾಂಕ್ ಬರ್ತಾ ಇದೆ ಸ್ನೇಹಿತರೆ, ಕೀಬೋರ್ಡ್ ಅನ್ನೋದು ಓಪನ್ ಆಗ್ತಾ ಇಲ್ಲ. ಇಲ್ಲಿ ನೋಡಿ, ಈ ರೀತಿ ನಾನು ಇಲ್ಲಿ ಪಕ್ಕದಲ್ಲಿ ಈ ಒಂದು ಏನು ಇಮೋಜಿ ಕೀಬೋರ್ಡ್ ಇದೆ ಅದನ್ನು ಓಪನ್ ಮಾಡಿದರೆ ಈ ರೀತಿ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಕೆಳಗಡೆ ನೋಡ್ಬೋದು ಮತ್ತೆ ಗ್ಯಾಪ್ ಉಳಿತಾ ಇದೆ. ಅಂದರೆ ನಮ್ಮ ಒಂದು ಟೈಪಿಂಗ್ ಕೀಬೋರ್ಡ್ ಅನ್ನೋದು ವರ್ಕ್ ಆಗ್ತಾ ಇಲ್ಲ. ಅಥವಾ ಜೀಬೋರ್ಡ್ ಅಂತ ಏನು ನನ್ನ ಫೋನಲ್ಲಿ ಜೀಬೋರ್ಡ್, ಗೂಗಲ್ನ ಒಂದು ಕೀಬೋರ್ಡ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಆ ಒಂದು ಕೀಬೋರ್ಡ್ ಅನ್ನೋದು ಎಲ್ಲಿ ಕೂಡ ವರ್ಕ್ ಆಗ್ತಾ ಇಲ್ಲ. ವಾಟ್ಸಪ್ನಲ್ಲೂ ಕೂಡ ಇಲ್ಲಿ ನೋಡಿ ಈ ರೀತಿ ಗ್ಯಾಪ್ ಬರ್ತಾ ಇದೆ. ಹಾಗೆ SMS ಕೂಡ ನಾನು ಓಪನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಅಲ್ಲಿ ಯಾವುದೇ ಆ್ಯಪ್ನಲ್ಲಿ ಹೋದರೂ ಕೂಡ ಕೀಬೋರ್ಡ್ ಓಪನ್ ಆಗ್ತಾ ಇಲ್ಲ. ಕೆಲವು ಬಾರಿ ಓಪನ್ ಆದರೆ ನೆಟ್ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ. ಇಲ್ಲಿ ನೋಡಿ, ಇಲ್ಲೂ ಕೂಡ ಇಲ್ಲಿ ಈ ರೀತಿ ಗ್ಯಾಪ್ ಬರ್ತಾ ಇದೆ ಸ್ನೇಹಿತರೆ. ಅಂದರೆ ಕೀಬೋರ್ಡ್ ಇಲ್ಲಿ ಯಾವುದೇ ಒಂದು ಕಾರಣದಲ್ಲಿ ಓಪನ್ ಆಗ್ತಾ ಇಲ್ಲ. ಇಂಥ ಸಮಯದಲ್ಲಿ ನೀವು ನಿಮ್ಮ ಆ್ಯಪ್ನ ಒಂದು ಸಾರಿ ಪ್ಲೇಸ್ಟೋರ್ನಲ್ಲಿ ಹೋಗ್ಬಿಟ್ಟು ಅಪ್ಡೇಟ್ ಮಾಡಿ ನೋಡಿ. ಅಪ್ಡೇಟ್ ಮಾಡಿದರೂ ಕೂಡ ಇದೇ ರೀತಿ ಆಗ್ತಾ ಇದೆ. ಅಂದರೆ ನಾನು ಅಪ್ಡೇಟ್ ಕೂಡ ಮಾಡಿದೆ ಸ್ನೇಹಿತರೆ, ಅಪ್ಡೇಟ್ ಮಾಡಿದರೂ ಕೂಡ ಅದೇ ರೀತಿ ಆಯಿತು. ನಂತರದಲ್ಲಿ ಇಲ್ಲಿ ಸೆಟ್ಟಿಂಗ್ಸ್ನಲ್ಲಿ ಹೋಗ್ತೀನಿ ಸ್ನೇಹಿತರೆ. ಸೆಟ್ಟಿಂಗ್ಸ್ನ ಓಪನ್ ಮಾಡಿಬಿಟ್ಟು ಇಲ್ಲಿ ಆ್ಯಪ್ಸ್ನ ಓಪನ್ ಮಾಡ್ಕೋತೀನಿ. ಮಾಡಿಬಿಟ್ಟು ಇಲ್ಲಿ ಸಿ ಆಲ್ ಆ್ಯಪ್ಸ್ ಅಂತ ಒಂದು ಆಪ್ಷನ್ ಇದೆ. ನಿಮ್ಮ ಫೋನಲ್ಲಿ ಕೂಡ ಆ್ಯಪ್ಸ್ ಒಂದು ಆಪ್ಷನ್, ನಿಮ್ಮ ಬೇರೆ ಫೋನ್ ಯೂಸ್ ಮಾಡ್ತಾ ಇದ್ದರೆ ಅಪ್ಲಿಕೇಶನ್ಸ್ ಅಂತ ಇರ್ಬೋದು ಅಥವಾ ಆ್ಯಪ್ ಮ್ಯಾನೇಜ್ಮೆಂಟ್ ಅಂತ ಇರ್ಬೋದು. ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ಮೇಲ್ಗಡೆ ಶೋ ಸಿಸ್ಟಮ್ ಆ್ಯಪ್ಸ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಮೇಲ್ಗಡೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಶೋ ಸಿಸ್ಟಮ್ ಆ್ಯಪ್ಸ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದುಬಿಟ್ಟು ನಮ್ಮ ಜೀಬೋರ್ಡ್ನ ನಾವು ಸರ್ಚ್ ಮಾಡ್ಕೋಬೇಕಾಗುತ್ತೆ. ನಾನು ಗೂಗಲ್ನ ಕೀಬೋರ್ಡ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಯಾವ ಕಂಪನಿ ಕೀಬೋರ್ಡ್ ಯೂಸ್ ಮಾಡ್ತಾ ಇದ್ದೀರಾ ಅದನ್ನು ನೀವು ಸರ್ಚ್ ಮಾಡ್ಕೊಳ್ಳಿ. ನೀವು ನಿಮಗೆ ಗೊತ್ತಿಲ್ಲ ಅಂದರೆ ನಾರ್ಮಲಾಗಿ ಎಲ್ಲ ಫೋನಲ್ಲಿ ಜೀಬೋರ್ಡ್ ಇರುತ್ತೆ, ಗೂಗಲ್ ಕೀಬೋರ್ಡೇ ಇರುತ್ತೆ. ಇಲ್ಲಿದೆ ನೋಡಿ ಜೀಬೋರ್ಡ್ ಅಂತ, ಈ ರೀತಿ ಅದೇ ಒಂದು ಕೀಬೋರ್ಡ್ ಇರುತ್ತೆ. ಅದನ್ನು ನೀವು ಸರ್ಚ್ ಮಾಡ್ಕೊಳ್ಳಿ. ಮಾಡಿಬಿಟ್ಟು ಈ ರೀತಿ ಓಪನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಮೊದಲು ಏನು ಮಾಡಬೇಕು ಅಂದರೆ ಇಲ್ಲಿ ಫೋರ್ಸ್ ಸ್ಟಾಪ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಓಕೆ ಮಾಡ್ಕೋಬೇಕು. ಫೋರ್ಸ್ನ ಸ್ಟಾಪ್ ಮಾಡಬೇಕಾಗುತ್ತೆ. ಮಾಡಿದ ನಂತರದಲ್ಲಿ ಇಲ್ಲಿ ಸ್ಟೋರೇಜ್ ಆ್ಯಂಡ್ ಕ್ಯಾಚೆ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾನಿಲ್ಲಿ ಕ್ಲಿಯರ್ ಸ್ಟೋರೇಜ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಸಂಪೂರ್ಣವಾಗಿ ಆ್ಯಪ್ ಡಾಟಾನ ಕ್ಲಿಯರ್ ಮಾಡ್ಕೋಬೇಕಾಗುತ್ತೆ. ನಾನು ಅಪ್ಡೇಟ್ ಕೂಡ ಮಾಡಿದ್ದೀನಿ, ಆದರೂ ಕೂಡ ಬರ್ತಾ ಇಲ್ಲ. ಈಗ ಕ್ಲಿಯರ್ ಮಾಡಿದ ನಂತರದಲ್ಲಿ ನಾನೀಗ ವಾಟ್ಸಪ್ನ ಓಪನ್ ಮಾಡ್ತೀನಿ, ಬರ್ತಾ ಇಲ್ವಾ ಅಂತ ನೋಡೋಣ. ಇಲ್ಲಿ ನೋಡಿ, ಕೀಬೋರ್ಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ನೋಡ್ಬೋದು ನೇರವಾಗಿ ನಮ್ಮ ಕೀಬೋರ್ಡ್ ಅನ್ನೋದು ಓಪನ್ ಆಯಿತು. ಈ ರೀತಿ ಇಲ್ಲಿಂದ ನಾವು ಏನು ಬೇಕಾದರೂ ಟೈಪ್ ಕೂಡ ಮಾಡ್ಬೋದು. ಇಲ್ಲಿ ನೋಡಿ, ಇಲ್ಲಿಂದ ನಾವು ಈಸಿಯಾಗಿ ಬದಲಾವಣೆ ಮಾಡೋದಕ್ಕೆ ಬರ್ತಾ ಇದೆ. ಇಲ್ಲಿಂದ ನಾನು ಟೈಪ್ ಕೂಡ ಮಾಡಿಬಿಟ್ಟು ತೋರಿಸ್ತೀನಿ, ಟೈಪ್ ಆಗುತ್ತೆ ಇಲ್ವಾ ಅಂತ. ಕೆಲವು ಬಾರಿ ಓಪನ್ ಆದರೂ ಕೂಡ ಟೈಪ್ ಆಗ್ತಾ ಇರಲ್ಲ ಸ್ನೇಹಿತರೆ. ಇಲ್ಲಿ ನೋಡಿ, ಟೈಪ್ ಕೂಡ ಆಗ್ತಾ ಇದೆ. ನಾನು ಏನೇ ಕೂಡ ಟೈಪ್ ಮಾಡಿದ್ರು ಟೈಪ್ ಆಗ್ತಾ ಇದೆ. ಈ ರೀತಿ ನಾವು ನಮ್ಮ ಒಂದು ಕೀಬೋರ್ಡ್ನಲ್ಲಿ ಏನಾದರೂ ಸಮಸ್ಯೆ ಆದರೆ ನಾವು ಅದನ್ನು ಪರಿಹಾರ ಮಾಡ್ಕೋಬೋದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.